ವಿರಾಜಪೇಟೆಯ ನಿಸರ್ಗ ಬಡಾವಣೆ ಮುಖ್ಯ ರಸ್ತೆಯು ಮಸೀದೆ ಆಜಂ ಹೆಸರಿನಲ್ಲಿದ್ದು, ಅಲ್ಲಿನ ನಿವಾಸಿಗಳು ಈ ಮುಖ್ಯ ರಸ್ತೆಯನ್ನು ನಂಬಿಕೊಂಡು ಜಾಗವನ್ನು ಖರೀದಿಸಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ನೆಮ್ಮದಿಯಿಂದ ಇದ್ದರು. ಪ್ರಸ್ತುತ ಮಸೀದಿಯ ಆಡಳಿತ ಮಂಡಳಿಯವರು ನಿಸರ್ಗ ಬಡಾವಣೆಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಅನಧಿಕೃತ ಮಳಿಗೆಗಳನ್ನು ನಿರ್ಮಾಣ ಕಾರ್ಯವನ್ನು ನಡೆಸಲು ಕಾಮಗಾರಿಯನ್ನು ಆರಂಭಿಸಿದ್ರು. ತಕ್ಷಣ ಅಲ್ಲಿನ ನಿವಾಸಿಗಳು ಪುರಸಭೆ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದರು. ಮುಖ್ಯಾಧಿಕಾರಿ ನಾಚಪ್ಪ ಅವರು ಎರಡೂ ಕಡೆಯವರನ್ನು ಕರೆಸಿ ದಾಖಲೆಯನ್ನು ಪರಿಶೀಲಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಮಸೀದಿ ಆಡಳಿತ ಮಂಡಳಿಯ ಮನವೊಲಿಸಿದ್ದು, ಪುರಸಭೆ ವತಿಯಿಂದ ಮುಖ್ಯ ರಸ್ತೆ ಹಾಗೂ ಸಾರ್ವಜನಿಕ ಚರಂಡಿ ಕಾರ್ಯವನ್ನು ಮಾಡಲಾಯಿತು. ನಮ್ಮ ನಿಸರ್ಗ ಬಡಾವಣೆಯಲ್ಲಿ ಇಲ್ಲಿ ತನಕ ಒಂದು ಒಳ್ಳೆಯ ಒಂದು ವಾತಾವರಣ ಇತ್ತು. ಮತ್ತು ಮಕ್ಕಳು ಮರಿ ಎಲ್ಲರಿಗೂ ಒಂಥರ ಫ್ರೀ ಝೋನ್ ಆಗಿತ್ತು ಮತ್ತು ರೆಸಿಡೆನ್ಷಿಯಲ್ ಏರಿಯಾ ಆಗಿತ್ತು. ಆದರೆ ಈಗ ಬದಲಾವಣೆ ಆಗಿದೆ. ಅದಕ್ಕೆ ನಾವು ರಿಯಲಿ ಒಪ್ತಾ ಇಲ್ಲ. ಬಟ್ ಅವರೀಗ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಒಂದು ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಾಗೆ ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ನಮಗೆ ಯಾವುದೇ ಥರದ ಒಂದು ತೊಂದರೆ ಆಗಬಾರ್ದು. ರಾತ್ರಿ ನಮಗೆ ಯಾವ ಥರದ ತೊಂದರೆ ಆಗಬಾರ್ದು. ಅದಕ್ಕೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗುತ್ತೆ. ಎನಿ ಟೈಮ್ ನಮಗೆ ಯಾವುದಾದ್ರೂ ಪ್ರಾಬ್ಲಮ್ ಆದರೆ ನಾವು ಫೇಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಸೊ ಟೇಕ್ ದಿಸ್. ಮತ್ತು ರಸ್ತೆಗಳಲ್ಲಿ ಗಾಡಿಗಳನ್ನು ನಿಲ್ಲಿಸಬಾರ್ದು. ಮತ್ತು ಬೇಡದ ಜನರು ಇಲ್ಲಿ ಬಂದು ಜನರು ಇಲ್ಲಿ ಬಂದು ಸೇರಬಾರ್ದು. ಅದು ನಮ್ಮ ವಲಸಿಗರು ಇಲ್ಲಿ ಬಂದು ಸೇರಬಾರ್ದು. ದಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಇದು ರೆಸಿಡೆನ್ಷಿಯಲ್ ಏರಿಯಾ. ಆದ್ದರಿಂದ ನಮಗೆ ಶಾಂತವಾದ ಒಂದು ವಾತಾವರಣ ಇಲ್ಲಿ ಸೃಷ್ಟಿಸಿ ಕೊಡಬೇಕು ಅನ್ನೋದು ಒಂದು ನಮ್ಮ ಅಪೇಕ್ಷೆ. ಅಪ್ಲಿಕೇಶನ್ ಎಲ್ಲ ಕೊಟ್ಟು ಅದನ್ನು ತೆರವು ಮಾಡಬೇಕಂತೇಳಿ ಈವರೆಗೆ ಯಾವುದೇ ತೆರವು ಕಾರ್ಯ ಆಗಿರಲಿಲ್ಲ. ಅದಕ್ಕೆ ನಾವು ಈಗ MLA ಅವ್ರ ಹತ್ರ ಮಾತಾಡಿ ಅವರ ಒಂದು ಮಾತಿನ ಮೇರೆಗೂ ನಮ್ಮ ಚೀಫ್ ಆಫೀಸರ್ ಅವರ JCB ಅವ್ರು ಹೇಳಿ ಅವ್ರು ಕಳಿಸಿ ಈಗ ಚರಂಡಿ ಕಾರ್ಯ ನಾವು ತೆರವುಗೊಳಿಸಿದ್ವಿ. ಎಲ್ಲ ನಮ್ಮ ನಿಸರ್ಗ ಬಡಾವಣೆ ಎಲ್ಲ ನಾಗರಿಕರು ನಾವು ಸೇರಿಕೊಂಡು ಈ ಕಾರ್ಯನ ನಾವು ಮಾಡಿದ್ವಿ. ಅವರು ಈ ಸಮಯದಲ್ಲಿ ಅವರು ಪಳ್ಳಿಯವರು ಸಹ ಇಲ್ಲಿ ಒಕ್ಬೋರ್ಡ್ ಅವರು ಬಂದಿದ್ದಾರೆ. ಅವರು ಯಾವುದೇ ರೀತಿಯ ಮೂಲಭೂತಕ್ಕೆ ನಮಗೆ ಯಾವುದೇ ಮೂಲ ಕಾರ್ಯಕ್ಕೆ ತೊಂದರೆ ಮಾಡೋದಿಲ್ಲ ಅಂತ ತಿಳಿಸಿರ್ತಾರೆ. ಹಾಗೆಯೇ ಮತ್ತು ಉದ್ದಕ್ಕೆ ಶೆಡ್ಡು ಮಾಡಿರ್ತಾರೆ. ಅದು ಕಮರ್ಷಿಯಲ್ ಯಾವ ಥರ ಎಲ್ಲ ಜನರನ್ನ ಇರಿಸ್ಲಿಕ್ಕೆ ಅಲ್ಲ ಗುಜರಿ ಮಾಡಲಿಕ್ಕೆ ಏನೋ ಗೊತ್ತಿಲ್ಲ. ಈ ಥರ ಇದ್ದಾಗ ಮುಂದಕ್ಕೆ ಇದರಲ್ಲಿ ಗಾಡಿಯಲ್ಲಿ ರಸ್ತೆಯಲ್ಲಿ ನಿಲ್ಲಿಸೋದಾಗಲಿ ಈ ಥರ ತೊಂದರೆಗಳು ನಮಗೆ ಆಗದಿದ್ದರೆ ಒಳ್ಳೆಯದು ಅಂತ ಹೇಳಿ ನಾವು ಮಾತಾಡ್ತೀವಿ. ಈ ಸಂದರ್ಭ ಸ್ಥಳೀಯ ನಿವಾಸಿ ಕಾಳಮಂಡ ಜಗತ್, ಚೌರೀರ ಕಾವೇರಿ, ರಾಜೇಶ್, ರಫೀಕ್, ಶ್ರೀಧರ್, ರಾಮಚಂದ್ರ, ಮನೋಜ್, ವಿಶ್ವನಾಥ್ ಹಾಗೂ ಮಸೀದಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಬಡಾವಣೆಯ ನಿವಾಸಿಗಳು ಪಾಲ್ಗೊಂಡಿದ್ದರು.